ಮತ್ತೊಂದು ಕಡೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರಿಸಲಾಗಿದೆ. ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ದೊಡ್ಡಗೌಡರ ಧರ್ಮಪತ್ನಿಗೆ ವಿದಾಯ ಹೇಳಲಾಗಿದೆ. ಸಾವಿನ ಮನೆಯಲ್ಲಿ ರಾಜಕೀಯ ದ್ವೇಷವನ್ನು ಮರೆತು ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕೆಲ ನಾಯಕರುಗಳು ನಡೆದುಕೊಂಡಂತ ರೀತಿ ಬಹಳ ಮೆಚ್ಚುಗೆಗೆ ಪಾತ್ರವಾಗಿದೆ ಕೂಡ. ಕೊನೆ ಕ್ಷಣದವರೆಗೂ ಅದೇ ಬಾಂಧವ್ಯ, ಕೊನೆ ಕ್ಷಣದವರೆಗೂ ಅದೇ ಬೆಸುಗೆ. ಕಣ್ಣೀರಿಡುತ್ತಲೇ ಪತ್ನಿಯನ್ನ ಬೀಳ್ಕೊಟ್ಟ ಆ ದೃಶ್ಯ ದೇವೇಗೌಡ ಚೆನ್ನಮ್ಮರ ದಾಂಪತ್ಯಕ್ಕೆ ಸಾಕ್ಷಿಯಾಗಿತ್ತು. ಅಮ್ಮನ ಕೆನ್ನೆಗೆ ಮುತ್ತಿಟ್ಟು ಕಣ್ಣೀರಿಟ್ಟ ಮಗನ ನಡೆ ತಾಯಿ ಮಕ್ಕಳ ಬಂಧವನ್ನ ಸಾರಿ ಸಾರಿ ಹೇಳ್ತಿತ್ತು. ದೈವ ಭಕ್ತಿಯಾಗಿದ್ದ ಚೆನ್ನಮ್ಮನಿಗೆ ಹತ್ತಾರು ದೇವರ ಪ್ರಸಾದ ಪ್ರೋಕ್ಷಣೆ, ರಾಷ್ಟ್ರದ ಮಾಜಿ ಪ್ರಧಾನಿಯ ಪತ್ನಿಗೆ ರಾಷ್ಟ್ರಧ್ವಜದ ಹೊದಿಕೆ, ಅನ್ನ ನೀಡಿದ್ದ ಅನ್ನಪೂರ್ಣೇಶ್ವರಿ ಅಂತ್ಯ ಸಂಸ್ಕಾರದಲ್ಲೂ ಜನರಿಗೆ ಅನ್ನದಾಸೋಹ. ಇಂಥ ಭಾವುಕ ಕ್ಷಣಗಳಿಗೆ, ಇಂಥ ಕಣ್ಣೀರಿನ ದೃಶ್ಯಗಳಿಗೆ, ಹೃದಯವನ್ನ ಭಾರಗೊಳಿಸೋ ಇಂಥ ಘಳಿಗೆಗಳಿಗೆ ಸಾಕ್ಷಿಯಾಗಿದ್ದು ಮಾವಿನಕೆರೆಯ ಬೆಟ್ಟದ ತಪ್ಪಲು. ಮಾವಿನಕೆರೆಯ ಮಣ್ಣಲ್ಲಿ ಮಣ್ಣಾದ ಮಾಜಿ ಪ್ರಧಾನಿಯ ಮಡದಿ. ರಂಗನಾಥನ ಬೆಟ್ಟದ ತಪ್ಪಲಿನಲ್ಲೇ ಚೆನ್ನಮ್ಮ ಅಂತ್ಯ ಸಂಸ್ಕಾರ. ದಾರಿಯುದ್ದಕ್ಕೂ ಸಹಸ್ರಾರು ಜನರ ಅಶ್ರುತರ್ಪಣ, ನೂರಾರು ಜನರ ನಮನ, ಸಕಲ ಸರ್ಕಾರಿ ಗೌರವ, ಇದರ ಜೊತೆ ಕುಟುಂಬದ ಶೋಕಸಾಗರ. ಶನಿವಾರ ಸಂಜೆ ವಿಧಿವಶರಾಗಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಗ್ರಾಮದ ತೋಟದಲ್ಲಿ ನೆರವೇರಿದೆ. ನಿನ್ನೆ ಬೆಳಗ್ಗೆವರೆಗೂ ಬೆಂಗಳೂರಿನಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ನಿನ್ನೆ ಮಧ್ಯಾಹ್ನದ ಬಳಿಕ ಹೊಳೆನರಸೀಪುರದತ್ತ ಪಾರ್ಥಿವ ಶರೀರ ಹೊರಟಿತು. ಆದರೆ ಹೊಳೆನರಸೀಪುರ ತಲುಪಿದ್ದು ಮಾತ್ರ ಇಂದು ಬೆಳಗಿನ ಜಾವ 4 ಗಂಟೆ ಹೊತ್ತಿಗೆ. ಬೆಳಗ್ಗೆಯಿಂದಲೂ ಪುತ್ರ ರೇವಣ್ಣ ಅವರ ಹೊಳೆನರಸೀಪುರದ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸರತಿ ಸಾಲಿನಲ್ಲಿ ನಿಂತು ಸಹಸ್ರಾರು ಅಭಿಮಾನಿಗಳು ಅಮ್ಮನ ಅಂತಿಮ ದರ್ಶನ ಪಡೆದರು. ರೇವಣ್ಣನ ಮನೆಯಲ್ಲೇ ಅಮ್ಮನಿಗೆ ಅಂತಿಮ ಪೂಜೆ. ಮಧ್ಯಾಹ್ನದ ಬಳಿಕ ಸಾರ್ವಜನಿಕ ದರ್ಶನಕ್ಕೆ ಬ್ರೇಕ್ ಹಾಕಲಾಗಿತ್ತು. ಇದರಿಂದ ಕೆಲ ಹೊತ್ತು ತಳ್ಳಾಟ ನೂಕಾಟವೂ ಆಯಿತು. ಈತ ತಳ್ಳಾಟ ಆಗ್ತಿದ್ರೆ ಆತ ಮನೆಯಲ್ಲಿ ಅಂತಿಮ ವಿಧಿವಿಧಾನ ನಡೆದು ಚೆನ್ನಮ್ಮರಿಗೆ ಸ್ನಾನ ಮಾಡಿಸಿ ಹೊಸ ಸೀರೆ ಉಡಿಸಿ ಪೂಜೆ ನೆರವೇರಿಸಲಾಯಿತು. ಈ ವೇಳೆ ಪತಿ ದೇವೇಗೌಡ, ಕುಮಾರಸ್ವಾಮಿ, ರೇವಣ್ಣ, ಅನಸೂಯ, ಶೈಲಜಾ, ಭವಾನಿ ಸೇರಿದಂತೆ ಇಡೀ ಕುಟುಂಬವೇ ಹಾಜರಿತ್ತು. ಈ ವೇಳೆ ಪುತ್ರಿಯರಾದ ಅನಸೂಯ ಹಾಗೂ ಶೈಲಜಾ ಅಮ್ಮನ ಮುಂದೆ ಕೈ ಮುಗಿದು ಓಂ ಶಾಂತಿ ಶ್ಲೋಕ ಪಠಿಸಿದ್ರು. ಹೀಗೆ ಶ್ಲೋಕ ಹೇಳುವಾಗ ಅನಸೂಯ ಅವರಿಗೆ ದುಃಖ ತಡೆಯಲಾಗಲಿಲ್ಲ. ಕೊನೆಗೆ ಕಣ್ಣೀರು ಹಾಕೇ ಬಿಟ್ರು. ಜೊತೆಗಿದ್ದವರು ಅವರನ್ನ ಸಂತೈಸಿದ್ರೆ ಸಹೋದರ ರೇವಣ್ಣನ ಕಣ್ಣಲ್ಲೂ ತನ್ನಷ್ಟಕ್ಕೆ ತಾನೇ ಕಣ್ಣೀರು ಜಿನುಗ್ತಿತ್ತು.
ಸಕಲ ಸರ್ಕಾರಿ ಗೌರವ ಎಚ್ಡಿಡಿಗೆ ಧ್ವಜ ಹಸ್ತಾಂತರಿಸಿದ ಸಿಎಂ. ಅಂತ್ಯ ಸಂಸ್ಕಾರಕ್ಕೆ ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಬಂದಿದ್ರೆ ರಾಜ್ಯ ಸರ್ಕಾರದ ಸಚಿವರು, ಶಾಸಕರು, ಬಿಜೆಪಿ ನಾಯಕರು ಹಾಜರಿದ್ದರು. ಮುಖ್ಯಮಂತ್ರಿ ಡಿಕೆಶಿ ಸಮ್ಮುಖದಲ್ಲೇ ಸಕಲ ಸರ್ಕಾರಿ ಗೌರವ ಸಲ್ಲಿಕೆಯಾದರೆ ಚೆನ್ನಮ್ಮರಿಗೆ ಹೊದಿಸಲಾಗಿದ್ದ ರಾಷ್ಟ್ರಧ್ವಜವನ್ನ ದೇವೇಗೌಡ ಅವರಿಗೆ ಡಿಕೆಶಿ ಅವರೇ ಹಸ್ತಾಂತರಿಸಿದರು. ಅಮ್ಮನ ಕೆನ್ನೆಗೆ ಮುತ್ತಿಟ್ಟ ರೇವಣ್ಣ, ಕಾಲಿಗೆ ನಮಸ್ಕರಿಸಿದ ಎಚ್ಡಿಕೆ. ಶವ ಸಂಸ್ಕಾರದ ಸ್ಥಳದಲ್ಲೇ ಅಮ್ಮನಿಗೆ ಕೊನೆ ಮುತ್ತಿಟ್ಟು ರೇವಣ್ಣ ಭಾವುಕರಾದರು. ಇನ್ನು ಕುಮಾರಸ್ವಾಮಿ ಚೆನ್ನಮ್ಮನ ಪಾದಕ್ಕೆ ನಮಸ್ಕರಿಸಿದರು. ಪತ್ನಿಯ ಮುಂದೆ ಕೂತು ದೇವೇಗೌಡ ಕಣ್ಣೀರು. ಇಂದು ಬೆಳಗ್ಗೆಯಿಂದಲೂ ಪತ್ನಿ ಪಾರ್ಥಿವ ಶರೀರದ ಮುಂದೆ ಕೂತಿದ್ದ ದೇವೇಗೌಡರು ಕ್ಷಣ ಕ್ಷಣಕ್ಕೂ ಕಣ್ಣೀರು ಹಾಕ್ತಲೇ ಇದ್ರು. ಅಭಿಮಾನಿಗಳನ್ನ ಕಂಡು ಅವರ ದುಃಖ ಇನ್ನಷ್ಟು ಹೆಚ್ಚಾಗ್ತಲೇ ಇತ್ತು. ಇನ್ನು ಅಂತ್ಯ ಸಂಸ್ಕಾರದ ವೇಳೆ ಮಾತನಾಡಿದ ಎಚ್ಡಿಡಿ, ನನಗೆ ಶಕ್ತಿ ತುಂಬಿದ್ದೇ ಪತ್ನಿ ಅಂತ ಗದ್ಗದಿತರಾದ್ರು. ಸದಾ ಆಶೀರ್ವಾದ ಮಾಡ್ಕೊಂಡು ಬಂದಿರ್ತಕ್ಕಂಥ ರಾತ್ರಿ ಶಕ್ತಿ ಕೊಟ್ಟರು. ನಾವು ಕುಡಿದೇ ಅಮ್ಮನ ಪಲ್ಲಕ್ಕಿ ಯಾತ್ರೆಗೆ ಹೆಗಲು ಕೊಟ್ಟ ಪುತ್ರರು. ಸಂಜೆ 5 ಗಂಟೆ ಹೊತ್ತಿಗೆ ಅಂತಿಮ ವಿಧಿವಿಧಾನ ಆರಂಭವಾಗಿತ್ತು. ಪುತ್ರರಾದ ರಮೇಶ್, ಎಚ್ಡಿ ರೇವಣ್ಣ, ಮೊಮ್ಮಗ ಸೂರಜ್ ಚೆನ್ನಮ್ಮನವರ ಪಲ್ಲಕ್ಕಿಗೆ ಹೆಗಲು ಕೊಟ್ಟಿದ್ರು. ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ಚೆನ್ನಮ್ಮನಿಗೆ ಹೂವು, ತುಳಸಿ, ಪತ್ರೆ ಸಮರ್ಪಿಸಿದ್ರು. ಹೀಗೆ ಎಲ್ಲಾ ಪೂಜೆಗಳ ಬಳಿಕ ಚೆನ್ನಮ್ಮನವರ ಅಂತ್ಯಕ್ರಿಯೆ ನೆರವೇರಿತು. 8 ದಶಕ ಸಾರ್ಥಕ ಜೀವನ ನಡೆಸಿದ್ದ ಚೆನ್ನಮ್ಮ ರಂಗನಾಥನ ಬೆಟ್ಟದ ತಪ್ಪಲಿನಲ್ಲೇ ಮಣ್ಣಲ್ಲಿ ಮಣ್ಣಾದ್ರು. ಸುನೀಲ್, ಮಂಜುನಾಥ್, ಗೋಪಾಲ್ ಜೊತೆ ಅಶ್ವೇತ್, ಟಿವಿ9 ಹಾಸನ.